ಕೈನಲ್ಲಿ ಉಜ್ಜಿ ತಿಕ್ಕಿ ತೊಳೆಯುವ ಅವಶ್ಯಕತೆಯೇ ಇರೋದಿಲ್ಲ. ಈ ಒಂದೇ ಒಂದು ಲಿಕ್ವಿಡ್ ಇದ್ದರೆ ಸಾಕು, ನಿಮ್ಮ ಟಾಯ್ಲೆಟ್ ರೂಮ್ ಪಳ ಅಂತ ಹೊಳೆಯುತ್ತೆ. ಹಾಗೆ ಯಾವುದೇ ಕೀಟನಾಶಕಗಳು ಇರೋದಿಲ್ಲ. ಈ ಒಂದೇ ಒಂದು ಟ್ಯಾಬ್ಲೆಟ್ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಬನ್ನಿ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟಾಯ್ಲೆಟು ತುಂಬ ಹೊಲಸಾಗಿದ್ದರೆ ಅಥವಾ ಕ್ಲೀನ್ ಇದ್ದರೂ ಕೂಡ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ಅದರಲ್ಲಿ ಬ್ಯಾಡ್ ಬ್ಯಾಕ್ಟೀರಿಯಾಸು ಆಗ್ತಾ ಹೋಗುತ್ತೆ. ಸೊ ಬ್ಯಾಕ್ಟೀರಿಯಾಗಳನ್ನು ಇನ್ಫೆಕ್ಷನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಇನ್ಫೆಕ್ಷನ್ ಆದರೆ ನಮ್ಮ ಬಾಡಿ ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಹೆಲ್ತ್ ಎಲ್ಲ ಕೆಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಒಂದೇ ಒಂದು ಟಿಪ್ನ ಫಾಲೋ ಮಾಡೋದ್ರಿಂದ ನೀವು ಇನ್ಫೆಕ್ಷನಿಂದ ದೂರ ಇರ್ತೀರ. ಬ್ಯಾಡ್ ಬ್ಯಾಕ್ಟೀರಿಯಾಸ್ನೆಲ್ಲ ಹೊರಗಡೆ ಹಾಕ್ಬೋದು. ಫಸ್ಟು ನಾನಿಲ್ಲಿ ಒಂದು ಡೇಟ್ ಬಾರ್ ಆಗಿರುವಂತಹ ಒಂದು ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಟ್ಯಾಬ್ಲೆಟ್ ಏನಾದರೂ ಡೇಟ್ ಬಾರ್ ಇಲ್ಲ ಅನ್ನೋ ಹಾಗಿದ್ರೆ, ಎಕ್ಸ್ಪೈರ್ ಆಗಿಲ್ಲ ಅನ್ನೋ ಹಾಗಿದ್ರೆ ನೀವು ನಾರ್ಮಲಾಗಿ ಮನೆಯಲ್ಲಿ ಡೋಲೋ ಅಥವಾ ನೆಗಡಿ ಕೆಮ್ಮಿಗಂತೆ ತಂದಿರುವಂಥ ಟ್ಯಾಬ್ಲೆಟ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ತೊಗೋಬೋದು. ಅದನ್ನು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಡಿಟರ್ಜೆಂಟ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಉಪ್ಪು ಏನಿದೆ ಅಂತಂದರೆ ನಮ್ಮ ಈ ಒಂದು ಬಾತ್ರೂಮ್ನಲ್ಲೆಲ್ಲ ಏನು ಕಲೆಗಳು ಕುಂತಿರುತ್ತಲ್ವ, ಉಪ್ಪಿನ ಕರೆ ಕಟ್ಟಿರುತ್ತೆ ಅಂತ ಹೇಳ್ತೀವಲ್ವ, ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡುತ್ತೆ. ಹಾಗೆ ಇದರಲ್ಲಿ ಹಾಕಿರುವಂಥ ಟ್ಯಾಬ್ಲೆಟ್ ಏನಿದೆ, ಬ್ಯಾಕ್ಟೀರಿಯಾಸ್ ಏನಿದೆ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡುತ್ತೆ. ಹಾಗಾಗಿ ಇದರಲ್ಲಿ ಇವೆರಡನ್ನು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ಒಂದೊಂದು ಟೈಮು ಮನೇಲಿ ಮಕ್ಕಳು ಜಾಸ್ತಿ ಇದ್ದರೆ ಸ್ಮೆಲ್ ಜಾಸ್ತಿ ಬರುತ್ತೆ. ಯೂರಿನ್ ಮಾಡಿದರೆ ತುಂಬ ಅಂದರೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾನೆ ಇರುತ್ತೆ. ಸೊ ಹಾಗಾಗಿ ಇದರಲ್ಲಿ ನಾನು ಈ ಒಂದೇ ಒಂದು ಲಿಕ್ವಿಡ್ನ ಹಾಕಿದ್ದೀನಿ. ಈ ಲಿಕ್ವಿಡ್ ಏನಪ್ಪ ಅಂತಂದರೆ, ನಾರ್ಮಲ್ಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಮನೆಯಲ್ಲಿ ಪಿನೈಲ್ನ ಹಾಕ್ತಾ ಇರ್ತಾರೆ ಬಾತ್ರೂಮ್ನಲ್ಲೆಲ್ಲ. ಸೊ ಅದೇ ಪಿನೈಲ್ನೇ ಹಾಕ್ತಾ ಇರೋದು. ಹೆವಿ ಪಿನೈಲ್ ಹಾಕೋದೇನು ಬೇಕಾಗೋದಿಲ್ಲ. ಜಸ್ಟ್ 1 ಸ್ಪೂನ್ ಹಾಕಿದರೆ ಸಾಕು, ಒಂದು ಬೂಚ್ ಹಾಕಿದರೆ ಸಾಕು. ತುಂಬ ಅಂದರೆ ತುಂಬ ಸ್ಮೆಲ್ ಇರುತ್ತೆ ಅದು. ಹಾಗಾಗಿ ಈ ಒಂದು ಬ್ಯಾಡ್ ಸ್ಮೆಲ್ಗಳನ್ನೆಲ್ಲ ತೆಗಿಯೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇವಾಗ ಇದನ್ನು ನಾನು ಈ ಲಿಕ್ವಿಡ್ ಏನಿದೆ ಟಾಯ್ಲೆಟ್ ರೂಮ್ನಲ್ಲಿ ಹಾಕ್ತಾಯಿದ್ದೀನಿ. ಜಸ್ಟ್ ನಾನು ನಿಮಗೆ ಮೊದಲೇ ಹೇಳಿದೆ, ಉಜ್ಜಿ ತಿಕ್ಕೊಳೋ ಅವಶ್ಯಕತೆ ಇರೋದಿಲ್ಲ, ಜಾಸ್ತಿ ಸಮಯ ತೊಗೊಳೋದಿಲ್ಲ. ಕೇವಲ 5 ನಿಮಿಷದಲ್ಲಿ ಈ ಒಂದು ಟಾಯ್ಲೆಟ್ ರೂಮ್ ಏನಿದೆ ಪಳ ಅನ್ನುತ್ತೆ, ಹಾಗೆ ಘಮ ಅನ್ನುತ್ತೆ. ಹೆಚ್ಚು ಈ ಒಂದು ಸ್ಮೆಲ್ ಏನಿದೆ ಅದು ಹೋಗುತ್ತೆ. ಬ್ಯಾಕ್ಟೀರಿಯಾಸ್ ಏನಿದೆ ಅದು ಕೂಡ ಕಮ್ಮಿ ಆಗುತ್ತೆ, ಮಾಯನೇ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಒಂದೇ ಒಂದು ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಟಾಯ್ಲೆಟ್ ಏನಿದೆ ಈಸಿಯಾಗಿ ಕ್ಲೀನಾಗಿರುತ್ತೆ, ಹಾಗೆ ಹೈಜೀನ್ ಆಗಿರುತ್ತೆ. ನೀವು ಏನಾದರೂ ಮನೆಯಲ್ಲಿ ನೀಟ್ನೆಸ್ನ ಇಂಪಾರ್ಟೆಂಟ್ ಮಾಡೋರು, ಹೈಜೀನ್ ಬಗ್ಗೆ ತುಂಬ ಕೇರ್ ಮಾಡೋರಿದ್ದರೆ ಈ ಟಿಪ್ನ ಮಾತ್ರ ಮರಿಲಾರದೆ ಒಂದು ಸತಿ ಡೆಫಿನೆಟ್ಲಿ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇವಾಗ ನಾನು ಎಲ್ಲ ಕಡೆ ಕೂಡ ನೀರು ಹಾಕ್ತಾಯಿದ್ದೀನಿ. ಜಸ್ಟ್ ಇಷ್ಟೇ ಸ್ನೇಹಿತರೆ, ಜಾಸ್ತಿ ಉಜ್ಜಿ ತಿಕ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಒಂದು ಸತಿ ಇದನ್ನು ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಮತ್ತೆ ನೀರು ಚಿಮ್ಸ್ಕೊಂಡ್ರೆ ಸಾಕು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.